ವೀಕ್ಷಕರಿಗೆಲ್ಲ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಯಾವ ದಿನ ಆಚರಣೆ ಮಾಡಬೇಕು, ಹಾಗೆ ಅಕ್ಷಯ ತೃತೀಯ ದಿನ ಪೂಜೆ ಮಾಡುವ ಒಳ್ಳೆಯ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಏನೆಲ್ಲ ಅದ್ಭುತಗಳು ನಡೆದಿದೆ ಅಂತ ನೋಡೋಣ. ಅಕ್ಷಯ ತೃತೀಯ ದಿನ ಚಿನ್ನ ತಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಅಂತ. ಆದರೆ ಎಲ್ಲರ ಕೈಲೂ ಚಿನ್ನ, ವಜ್ರ, ವೈಡೂರ್ಯ, ಬೆಳ್ಳಿ ತರೋದಕ್ಕಾಗಲ್ಲ. ಅದಕ್ಕೋಸ್ಕರ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಮತ್ತು ರತ್ನಗಳಿಗಿಂತ ಅಮೂಲ್ಯವಾದ ಕೆಲವೊಂದು ವಸ್ತುಗಳಿವೆ. ಚಿನ್ನ, ಬೆಳ್ಳಿ ತರೋಕ್ಕಾಗಲ್ಲ. ಸಾಮಾನ್ಯರ ಕೈಯಲ್ಲಿ ಅಂತೂ ಈಗಿನ ರೇಟಲ್ಲಂತೂ ಚಿನ್ನ, ಬೆಳ್ಳಿ ಖರೀದಿಸೋಕ್ಕೆ ಸಾಧ್ಯನೇ ಆಗಲ್ಲ. ಅಂತಹವರು ಚಿನ್ನ, ಬೆಳ್ಳಿ, ವಜ್ರಕ್ಕಿಂತ ಅಮೂಲ್ಯವಾದ ಇಂತಹ ವಸ್ತುಗಳನ್ನು ಖರೀದಿಸಿ ಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸಿಕೊಳ್ಳಬಹುದು. ಅಂತಹ ವಸ್ತುಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಕ್ಷಯ ತೃತೀಯ ಅಂದರೇನೆ ಎಲ್ಲರಿಗೂ ನೆನಪಾಗೋದು ಮನೆಗೆ ಏನಾದರೂ ತರಬೇಕು. ವಾಹನಗಳು ತರೋದು ಆಗಿರಬಹುದು, ಅಥವಾ ಚಿನ್ನ ಬೆಳ್ಳಿ ತರೋದು ಆಗಿರ್ಬೋದು. ಯಾವುದೇ ಒಂದು ಶುಭ ಕೆಲಸಗಳನ್ನು ಮಾಡೋದಿದ್ರೂ ಕೂಡ ಆ ಒಂದು ಒಳ್ಳೆ ಕೆಲಸಗಳನ್ನು ಈ ಒಂದು ಒಳ್ಳೆ ಸಮಯದಲ್ಲಿ ಮಾಡಬೇಕು ಅಂತ ಕಾಯ್ತಾ ಇರ್ತೀವಿ. ಅದೇ ಅಕ್ಷಯ ತೃತೀಯ. ಅಕ್ಷಯ ತೃತೀಯ ದಿನ ಏನೇ ಒಂದು ಶುಭ ಕೆಲಸಗಳನ್ನು ಮಾಡಿದರೂ ಕೂಡ ಆ ಒಂದು ಕೆಲಸಗಳು ಶುಭವಾಗಿರುತ್ತೆ, ಅಂದರೆ ಅಕ್ಷಯವಾಗಿರುತ್ತೆ, ಮತ್ತಷ್ಟು ವೃದ್ಧಿಸುತ್ತೆ ಅನ್ನೋ ನಂಬಿಕೆ ಎಲ್ಲರಿಗೂ ಇದೆ. ಹಾಗೆ ಕೂಡ ಎಲ್ಲರೂ ನಂಬ್ತೇವೆ. ಮನೆಗೆ ಏನಾದರೂ ತಂದರೆ ಅಕ್ಷಯ ತೃತೀಯ ದಿನ ಯಾವಾಗಲೂ ತರ್ತಾ ಇರ್ತೀವಿ ಅಂತೆಲ್ಲ ನಂಬ್ತೇವೆ. ಆದರೆ ಎಲ್ಲರ ಕೈಯಲ್ಲೂ ಚಿನ್ನ, ಬೆಳ್ಳಿ, ವಜ್ರ, ಮನೆ, ಆಸ್ತಿ ಅಂತ ಖರೀದಿ ಮಾಡೋದಕ್ಕೆ ಎಲ್ಲರ ಕೈಲೂ ಸಾಧ್ಯ ಆಗಲ್ಲ. ಇಂತಹ ದುಬಾರಿಯಾದ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಆಗಲ್ಲ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋರಿಗೆಲ್ಲ ಎಲ್ಲದಕ್ಕಿಂತ ದುಬಾರಿಯಾದ ವಸ್ತುಗಳನ್ನು ಅತೀ ಕಡಿಮೆ ಬೆಲೆಯಲ್ಲಿ ತಂದು ಮನೆಯನ್ನೇ ಅಕ್ಷಯವನ್ನಾಗಿಸಿಕೊಳ್ಳಬಹುದು. ಆ ವಸ್ತುಗಳು ಯಾವುವು ಅಂತ ನೋಡೋಣ. ಎಲ್ಲದಕ್ಕಿಂತ ಅಮೂಲ್ಯವಾದ ವಸ್ತು, ಶ್ರೇಷ್ಠವಾದ ವಸ್ತು ಒಂದಿದೆ. ಆ ವಸ್ತುವನ್ನು ಮನೆಗೆ ತಂದರೆ ಸಾಕು, ಸಕಲ ಸಂಪತ್ತು, ಅಷ್ಟೈಶ್ವರ್ಯಗಳು, ಸಾಕ್ಷಾತ್ ಮಹಾಲಕ್ಷ್ಮಿ, ಕುಬೇರ ಲಕ್ಷ್ಮಿ ಮನೆಗೆ ಬಂದಂತೆ. ಅದಕ್ಕೂ ಮೊದಲು ಇನ್ನಷ್ಟು ಮಹತ್ವವನ್ನು ತಿಳಿದುಕೊಳ್ಳೋಣ. ಈ ದಿನ ತ್ರೇತಾಯುಗ ಪ್ರಾರಂಭವಾದ ದಿನ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಗಂಗಾ ನದಿಯನ್ನು ಭಗೀರಥ ಮಹರ್ಷಿಗಳು ತಪಸ್ಸು ಮಾಡಿ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಇಳಿಸಿದ ದಿನವೇ ಈ ಅಕ್ಷಯ ತೃತೀಯವಾಗಿದೆ. ಇನ್ನು ವೇದವ್ಯಾಸ ಮಹರ್ಷಿಗಳು ಮಹಾಭಾರತವನ್ನು ಗಣೇಶನಿಂದ ಬರೆಸಲು ಪ್ರಾರಂಭಿಸಿದ ದಿನ ಕೂಡ ಅಕ್ಷಯ ತೃತೀಯ ದಿನವೇ. ಅದಾದ ಮೇಲೆ ಶ್ರೀಕೃಷ್ಣ ಸುಧಾಮರ ಕಥೆ ಎಲ್ಲರಿಗೂ ಗೊತ್ತೇ ಇದೆ. ಶ್ರೀಕೃಷ್ಣ ಪರಮಾತ್ಮನ ಆತ್ಮೀಯಗಳಿಗೆ ಸಂಪತ್ತನ್ನು ಕೊಟ್ಟ ದಿನ ಕೂಡ ಅಕ್ಷಯ ತೃತೀಯ ದಿನವೇ ಆಗಿದೆ. ಸಂಪತ್ತಿನ ಒಡೆಯ ಕುಬೇರ. ಲಕ್ಷ್ಮೀ ಮಾತೆ ಹೇಗೆ ಸಂಪತ್ತಿನ ಒಡತಿಯೋ ಹಾಗೆ ಲಕ್ಷ್ಮೀ ಮಾತೆ ಮತ್ತು ಈಶ್ವರ ಇಬ್ಬರೂ ಸೇರಿ ಕುಬೇರನಿಗೆ ಅಪಾರವಾದಂತಹ ಖಜಾನೆಗೆ ಒಡೆಯನನ್ನಾಗಿ ನೇಮಿಸಿದ ದಿನ ಈ ಅಕ್ಷಯ ತೃತೀಯ ದಿನವೇ ಆಗಿದೆ. ಮಹಾವಿಷ್ಣು ಪರಶುರಾಮರ ಅವತಾರ ಎತ್ತಿದ ದಿನವೂ ಕೂಡ ಅಕ್ಷಯ ತೃತೀಯ ದಿನವೇ. ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ರಚನೆ ಮಾಡಿದ ದಿನವೂ ಕೂಡ ಅಕ್ಷಯ ತೃತೀಯ ದಿನವೇ. ಪಾಂಡವರಿಗೆ ಶ್ರೀಕೃಷ್ಣ ಅಕ್ಷಯ ಪಾತ್ರೆಯನ್ನು ಕೊಟ್ಟಂತಹ ದಿನ ಕೂಡ ಅಕ್ಷಯ ತೃತೀಯ ದಿನವೇ. ಅಕ್ಷಯ ತೃತೀಯ ದಿನ ಇನ್ನೂ ಸಾಕಷ್ಟು ಘಟನೆಗಳು ನಡೆದಿದೆ. ಆದರೆ ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿ ಮಾಡೋದು ಕಡ್ಡಾಯ ಅಂತ ಏನೂ ಇಲ್ಲ. ವಿಷ್ಣು ಪುರಾಣ, ಪದ್ಮಪುರಾಣ ಎಂತಹ ಯಾವುದೇ ಪುರಾಣಗಳನ್ನು ತೆಗೆದು ಓದಿದರೂ ಯಾವ ಪುರಾಣದಲ್ಲಿಯೂ ಕೂಡ ಅಕ್ಷಯ ತೃತೀಯ ದಿನ ಚಿನ್ನವನ್ನು ಖರೀದಿ ಮಾಡಲೇಬೇಕು ಅಂತ ಯಾವ ಪುರಾಣದಲ್ಲಿಯೂ ಹೇಳಿಲ್ಲ. ಚಿನ್ನದ ಬದಲಿಗೆ ಚಿನ್ನಕ್ಕಿಂತ ಅಮೂಲ್ಯವಾದ ಸಣ್ಣ ಪುಟ್ಟ ವಸ್ತುಗಳನ್ನು ಕೂಡ ತರಬಹುದು. ಅಂತಹ ಸಣ್ಣ ಪುಟ್ಟ ವಸ್ತುಗಳು ಯಾವುವು ಎಂದು ನೋಡೋಣ. ಮಹಾಲಕ್ಷ್ಮಿಯ ಸ್ವರೂಪ ಉಪ್ಪು ಮತ್ತು ಅಕ್ಕಿ. ಉಪ್ಪು, ಅಕ್ಕಿ ಕೂಡ ಮಹಾಲಕ್ಷ್ಮಿ ಸ್ವರೂಪವೇ ಅಂತ ಹೇಳ್ತೀವಿ. ಹಾಗೆ ಹಿತ್ತಾಳೆ ಕೂಡ ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ. ಹೀಗೆ ಇಂತಹ ಕೆಲವೊಂದು ವಸ್ತುಗಳನ್ನು ಮನೆಗೆ ತಂದು ಇರೋದ್ರಿಂದ ಬಂಗಾರ ತರುವುದಕ್ಕಿಂತ ಹೆಚ್ಚಿನ ಶುಭ ಫಲ ತರುತ್ತೆ. ಇವನ್ನೇನೂ ಖರೀದಿ ಮಾಡೋದಕ್ಕೆ ಆಗಿಲ್ಲ, ಕೆಲಸಕ್ಕೆ ಹೋಗಿದ್ವಿ, ಸಮಯ ಇರಲಿಲ್ಲ ಅನ್ನೋರು ಇನ್ನೂ ಸುಲಭವಾದ ಉಪಾಯವೊಂದನ್ನು ಹೇಳ್ತೀನಿ. ಪ್ರಕೃತಿಯನ್ನು ದೇವರು ಅಂತ ಕರಿತೀವಿ. ಒಂದು ಮರದ ಎಲೆಯನ್ನು ತಂದು ಲಕ್ಷ್ಮೀ ಪಾದಕ್ಕಿಟ್ಟು ಪೂಜೆ ಮಾಡೋದ್ರಿಂದ ಬಂಗಾರವನ್ನು ಇಟ್ಟು ಪೂಜೆ ಮಾಡೋದಕ್ಕಿಂತ ಹೆಚ್ಚಿನ ಶುಭ ಫಲ ಪಡೆದುಕೊಳ್ಳಬಹುದು ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ. ಪ್ರಕೃತಿಯಲ್ಲಿ ಸಿಗುವಂತಹ ಯಾವುದೇ ಒಂದು ಗಿಡದ, ಮರದ ಎಲೆಯನ್ನು ತಂದು ಪೂಜೆ ಮಾಡುವುದರಿಂದ ಕೂಡ ಬಂಗಾರವನ್ನು ತಂದು ಪೂಜೆ ಮಾಡಿದಷ್ಟೇ ಶುಭ ಫಲ ಸಿಗುತ್ತೆ. ಇದಕ್ಕೆ ಯಾವುದೇ 1 ರೂಪಾಯಿ ಕೂಡ ಖರ್ಚು ಮಾಡಬೇಕಾಗಿಲ್ಲ. ವೀಕ್ಷಕರೇ, ಏನೇ ತನ್ನಿ ಏನೇ ಬಿಡಿ, ಈ ಅಕ್ಷಯ ತೃತೀಯ ದಿನ
1 ಪಾಕೆಟ್ ಕಲ್ಲುಪ್ಪನ್ನು ತಂದು ದೇವರ ಮನೆಯಲ್ಲಿ ಇಟ್ಟು ಅರಿಶಿನ, ಕುಂಕುಮ, ಹೂವು, ಧೂಪ, ದೀಪ, ನೈವೇದ್ಯ ಇಟ್ಟು ಲಕ್ಷ್ಮಿಯ ಪಾದದಲ್ಲಿ ಇಟ್ಟು ಪೂಜೆಯನ್ನು ಮಾಡಿದರೆ ವಜ್ರವೈಡೂರ್ಯಗಳಿಗಿಂತ ಶುಭ ಫಲವನ್ನು ತರುತ್ತದೆ ಈ ಕಲ್ಲುಪ್ಪು. ಕಲ್ಲುಪ್ಪು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿದೆ. ಉಪ್ಪಿಗಿಂತ ರುಚಿ ಬೇರೊಂದಿಲ್ಲ ಎನ್ನುವಂತೆ ಅಕ್ಷಯ ತೃತೀಯ ದಿನ ಉಪ್ಪನ್ನು ಮನೆಗೆ ತಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಂತೆ, ಅಷ್ಟೈಶ್ವರ್ಯಗಳು ನಮ್ಮ ಮನೆಗೆ ಬಂದಂತೆ. ಲಕ್ಷ ಲಕ್ಷ ಕೊಟ್ಟು ಚಿನ್ನ ಖರೀದಿಸಿ ತಂದರೂ ಈ ಶುಭ ಫಲ ಸಿಗುವುದಿಲ್ಲ. ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯಕ್ಕಿಂತ ಉಪ್ಪೇ ಶ್ರೇಷ್ಠ ಎಂದು ಹೇಳಲಾಗಿದೆ. ವೀಕ್ಷಕರೇ, ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯ ತರುವ ಶಕ್ತಿ ಉಳ್ಳವರು ತನ್ನಿ, ಆದರೆ ಶಕ್ತಿ ಇಲ್ಲದವರು ಬೇಜಾರು ಮಾಡಿಕೊಳ್ಳಬೇಡಿ. ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪವಾದ 1 kg ಉಪ್ಪನ್ನು ತಂದು ಮನೆಯಲ್ಲಿಟ್ಟರೆ ಸಾಕು, ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತದೆ. ವೀಕ್ಷಕರೇ, ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ವಿಷಯವನ್ನು ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ, ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಧನ್ಯವಾದಗಳು.